ಹಲೋ ಸ್ಟೂಡೆಂಟ್ಸ್, ಇನ್ಕಮ್ ಟ್ಯಾಕ್ಸ್ 1 5th ಸೆಮಿಸ್ಟರ್ ಬಿಕಾಮ್ಗೆ ಇವತ್ತು ರಿವಿಷನ್ ಕ್ಲಾಸಸ್ ಅಂತಾನೆ ಅನ್ಕೋಣ. ಓಕೆನಾ? ಇವತ್ತು ಮಾಡೋ ಕ್ಲಾಸ್ ಅಲ್ಲಿ ಮಿನಿಮಮ್ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. 30 ಮಾರ್ಕ್ಸ್ ಬರುತ್ತೆ. ಎಷ್ಟು? 30 ಮಾರ್ಕ್ಸ್ ಇವತ್ತು ನಿಮಗೆ ಈ 1.5 ಅವರ್ ಅಲ್ಲಿ ಗ್ಯಾರಂಟಿ ಬರ್ತದೆ, ಪಾಸ್ ಆಗೋಗ್ಬೋದು. ಹಾಗಾದ್ರೆ ಫಸ್ಟ್ ಇನ್ಕಮ್ ಟ್ಯಾಕ್ಸ್ ಇಂಟ್ರೊಡಕ್ಷನ್ ಚಾಪ್ಟರ್ ಅಲ್ಲಿ ಅಥವಾ ಚಾಪ್ಟರ್ 1 ಅಲ್ಲಿ ಯಾವ್ಯಾವ ಟಾಪಿಕ್ಸ್ ಬರುತ್ತೆ. ಫಸ್ಟ್ ನಾನು ನಿಮ್ಗೆ 2 ಮಾರ್ಕ್ಸ್ ಯಾವ್ಯಾವ ಬರುತ್ತೆ ಅಂತ ಹೇಳಿ. ಓಕೆನಾ? ಫಸ್ಟ್ ಯಾವ್ಯಾವುದು? 2 ಮಾರ್ಕ್ಸ್ಗೆ ಫಸ್ಟ್ ಕ್ವಶನ್, ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು. ಎರಡನೇದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು, ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು. ಪರ್ಸನ್, ಹೂ ಈಸ್ ಎ ಪರ್ಸನ್ ಅಂತ ಬರುತ್ತೆ. ಹೂ ಈಸ್ ಎ ಪರ್ಸನ್. ನಾಲ್ಕನೇದು ಹೂ ಈಸ್ ಅನ್ ಅಸೆಸಿ ಅಂತ ಹೇಳಿ ಒಂದು ಕ್ವಶನ್ ಬರಬಹುದು. ಓಕೆನಾ? ಐದನೇದು ವಾಟ್ ಈಸ್ ಅಸೆಸ್ಮೆಂಟ್ ಇಯರ್. What is previous year? ಏಳನೇದು what is agriculture income? What is agriculture income? ನೋಡಿ, ನಿಮಗೆ ನಿಮ್ ಕಣ್ಣೆದುರುಗಡೆ ಹೆಚ್ಚು ಕಡಿಮೆ 7 ಕ್ವಶನ್ಸ್ ಇದೆ. ಕರೆಕ್ಟಾ? ಈ 7 ಕ್ವಶನ್ ಅಲ್ಲಿ ಮಿನಿಮಮ್ 3 ಕ್ವಶನ್ ಇರುತ್ತೆ. ಎಷ್ಟು? ಮಿನಿಮಮ್ 3 ಕ್ವಶನ್ ಇರುತ್ತೆ. ಎಷ್ಟು ಮಾರ್ಕ್ಸ್ ಬಂತು? 6 ಮಾರ್ಕ್ಸ್ ಬಂತು. ಕರೆಕ್ಟಾ? ಹಾಗಾದ್ರೆ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋಣ. ವಾಟ್ ಈಸ್ ಡೈರೆಕ್ಟ್ ಟ್ಯಾಕ್ಸ್? ಆನ್ಸರ್ ಏನ್ಸರ್ ಬರೀಬೇಕು. ಡೈರೆಕ್ಟ್ ಟ್ಯಾಕ್ಸ್ refers to when incidence and impact. ಏನಿದು? Incidence and impact is on the same person. If the incidence and impact is on the same person, on one person or on the same person, okay, that is called as direct tax ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಇನ್ಸಿಡೆನ್ಸ್ ಅಂದ್ರೆ ಏನು? ಇನ್ಸಿಡೆನ್ಸ್ ಅಂದ್ರೆ ಯಾರು ಇನ್ಕಮ್ ನ ಅರ್ನ್ ಮಾಡಿದ್ರು ಅವರೇ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಹೇಳಿ. ಅರ್ಥ ಆಗ್ತಿದ್ಯಾ? ಇನ್ಕಮ್ ಕಾರ್ತಿಕ್ ಅರ್ನ್ ಮಾಡಿದ್ರೆ ಟ್ಯಾಕ್ಸ್ ನ ಕಾರ್ತಿಕ್ ಕಟ್ಟಬೇಕು. ಹೌದಾ? ಇನ್ಕಮ್ ಕಾರ್ತಿಕ್ ಅರ್ನ್ ಮಾಡಿ ಬಾನು ಟ್ಯಾಕ್ಸ್ ಪೇ ಮಾಡೋದು ಅಂತ ಹೇಳಿದ್ರೆ ಅವನು ಒಪ್ಪೋದಿಲ್ಲ. ಸ್ವಾಮಿ, ಇನ್ಕಮ್ ನಂದಲ್ಲ ಅವಂದು ಅಂತ ಹೇಳ್ತಾನೆ. ಅದನ್ನೇ ನಾವು ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳ್ತೀವಿ. ಹೌದಾ? ಜ್ವರ ಯಾರಿಗೆ ಬಂದ್ರೆ ಇಂಜೆಕ್ಷನ್ ಅವರೇ ಇಸ್ಕೊಳ್ಬೇಕು. ಹೌದಾ? ಕಾರ್ತಿಕ್ ಜ್ವರ ಬಂದು ಇಂಜೆಕ್ಷನ್ ಬಾನು ಕೊಟ್ರೆ ಆಗುತ್ತಾ? ಇದು ಹಾಗೆ. ಅರ್ಥ ಆಗ್ತಿದ್ಯಾ? ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಇನ್ಕಮ್ ಟ್ಯಾಕ್ಸ್. ಇನ್ನೂ ಒಂದು ಎಕ್ಸಾಂಪಲ್ ಹೇಳಿ ಸರ್ ಅಂದ್ರೆ ವೆಲ್ತ್ ಟ್ಯಾಕ್ಸ್ ಅಂತ ಹೇಳ್ತೀವಿ, ಗಿಫ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಯಾರಿಗೆ ಇನ್ಕಮ್ ಇದೆ ಅವರೇ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ವೆನ್ ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ ಈಸ್ ಆನ್ ದ ಸೇಮ್ ಪರ್ಸನ್, ಇಟ್ ರೆಫರ್ಸ್ ಟು ಡೈರೆಕ್ಟ್ ಟ್ಯಾಕ್ಸಸ್. ಈ ಎರಡು ವರ್ಡ್ ಇರಲೇಬೇಕು. ಅರ್ಥ ಆಗ್ತಿದ್ಯಾ? ಎಕ್ಸಾಂಪಲ್ ಫಾರ್ ಡೈರೆಕ್ಟ್ ಟ್ಯಾಕ್ಸ್ ಇಸ್ ಇನ್ಕಮ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್. ಕ್ಲಿಯರಾ? ನೆಕ್ಸ್ಟ್ ಈಸ್ ವಾಟ್ ಈಸ್ ಇಂಡೈರೆಕ್ಟ್ ಟ್ಯಾಕ್ಸ್. When incidence and impact is on 2 different persons. When incidence and impact is on 2 different persons. ಕಾರ್ತಿಕ್ ಜ್ವರ ಬಂದಿದೆ, ಇಂಜೆಕ್ಷನ್ ಬಾನುಗ್ ಹಾಕಿ. ಇದನ್ನ ಇನ್ಸಿಡೆನ್ಸ್ ಆಫ್ ಯಾವ್ದೋ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಸರ್, ಇದು ಹೆಂಗಾಗುತ್ತೆ ಸರ್? ಇನ್ಕಮ್ ಅವನ್ಗಿದ್ರೆ ಇವ್ನ್ಗೆ ಏನಕ್ಕೆ ಇಂಜೆಕ್ಷನ್ ಹಾಕ್ಬೇಕು, ಇವ್ನ್ಗೆ ಏನ್ ಟ್ಯಾಕ್ಸ್ ಹಾಕ್ಬೇಕು ಅಂದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸೇಲ್ಸ್ ಟ್ಯಾಕ್ಸ್, GST, goods service taxes, entertainment taxes, ಏನೇನ್ ಟ್ಯಾಕ್ಸಸ್ ಬರ್ತದೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಅನ್ನೋದೇ ಇವು. ಅರ್ಥ ಆಗ್ತಿದ್ಯಾ?
ನೋಡಿ, ಒಬ್ಬ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾನೆ. ಸೇಲ್ ಮಾಡಿದ್ರೆ ಅದರಲ್ಲಿ ಬರ್ದಿರ್ತಾರೆ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಅಂತ ಹೇಳಿರ್ತಾನೆ. ಅವನು ಸೇಲ್ ಮಾಡೋದಕ್ಕೆ ಮುಂಚೆ ಗವರ್ಮೆಂಟ್ಗೆ ಅವನು ಟ್ಯಾಕ್ಸ್ ಕಟ್ಟಿರ್ತಾನೆ. ಆ ಕಟ್ಟಿರೋ ಟ್ಯಾಕ್ಸ್ ಅನ್ನ ಯಾರ ಹತ್ರ ತಗೊಳ್ತಾನೆ? ಅವರ ಕಸ್ಟಮರ್ಸ್ ಹತ್ರ ತಗೊಳ್ತಾನೆ. ಅಲ್ಲಿಗೆ ಇನ್ಕಮ್ ಮಾರಿರೋದ್ರಿಂದ ಇನ್ಕಮ್ ಯಾರಿಗೆ ಬರ್ತಾ ಇದೆ? ಒಬ್ಬ ಪರ್ಸನ್ ಬರ್ತಾ ಇದೆ. ಅದಕ್ಕೆ ಟ್ಯಾಕ್ಸ್ ಯಾರು ಕಟ್ತಾ ಇದಾರೆ? ಕಸ್ಟಮರ್ ಕಟ್ತಾ ಇದಾರೆ, ಕಾಮನ್ ಪಬ್ಲಿಕ್ ಕಟ್ತಾ ಇದ್ದಾರೆ. ಅಂತದನ್ನೇ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತು ಎಲ್ಲರಿಗೂ? ಸೊ ಡೈರೆಕ್ಟ್ ಟ್ಯಾಕ್ಸ್, ಇನ್ಸಿಡೆನ್ಸ್ ಇಂಪ್ಯಾಕ್ಟ್ ಆನ್ ಸೇಮ್ ಪರ್ಸನ್. Indirect tax is incidence impact on two different persons. Clear? Now let's go to who is a person. A person includes, see, as per Income Tax Act of 1961 under section 2, okay, a person includes an individual, yaro, individual, an HUF, a firm, a company, ಓಕೆನಾ, an association of person. ಏನದು AOP ಅಂದ್ರೆ ಏನೋ? ಅಸೋಸಿಯೇಷನ್ ಆಫ್ ಪರ್ಸನ್ಸ್. an artificial juridical person, a local authority. ಇಷ್ಟು ಜನನ್ನು ಸೇರಿಸಿ ನಾವೇನಂತ ಹೇಳ್ತೀವಿ? ಪರ್ಸನ್ ಅಂತ ಹೇಳ್ತೀವಿ. ನಿಮಗೆ ಎಷ್ಟಾದ್ರೆ ಅಷ್ಟು ಬರೀರಿ. ಹೂ ಈಸ್ ಎ ಪರ್ಸನ್ ಅಂದ್ರೆ ಎ ಪರ್ಸನ್ ಇನ್ಕ್ಲೂಡ್ಸ್ ಎನ್ ಇಂಡಿವಿಜುವಲ್, HUF, ಎ ಪಾರ್ಟ್ನರ್ಶಿಪ್ ಫಾರ್ಮ್, ಎ ಜಾಯಿಂಟ್ ಸ್ಟಾಕ್ ಕಂಪನಿ, ಅನ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್. ಅಷ್ಟು ಬರೋದ್ರು 2 ಮಾರ್ಕ್ಸ್ ಕೊಡ್ತಾರೆ. ಕ್ಲಿಯರಾ? ನೆಕ್ಸ್ಟ್, ಹೂ ಈಸ್ ಅನ್ ಅಸೆಸಿ. ಇದು ತುಂಬಾ 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 ಇಂಪಾರ್ಟೆಂಟ್. ಅಸೆಸಿ ಅಂದ್ರೆ ಯಾರು? ನೋಡಿ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಪ್ರಕಾರ ಒಬ್ಬ ಪರ್ಸನ್ ಅಸೆಸಿ ಅಂದ್ರೆ ಯಾರು ಅಂದ್ರೆ an assessee is one who liable to pay taxes, who is liable to pay taxes or any other sum of money to the income tax department or income tax act. ಓಕೆನಾ? ಯಾರಾದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ, ಏನದು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ, ಅಥವಾ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ದುಡ್ಡನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕಟ್ಟಬೇಕಾಗುತ್ತೆ, ಅವರನ್ನ ಅಸೆಸಿ ಅಂತ ಹೇಳ್ತೀವಿ. ಸರ್, ಟ್ಯಾಕ್ಸ್ ಕಟ್ಟಬೇಕಾದ್ರೆ ಅಸೆಸಿ ಅಂತ ಹೇಳ್ತೀವಿ. ಬೇರೆ ತರದ ದುಡ್ಡು ಅಂದ್ರೆ ಏನು? ಫೈನ್ ಕಟ್ಟಬೇಕಾಗುತ್ತೆ, ಪೆನಾಲ್ಟಿ ಕಟ್ಟಬೇಕಾಗುತ್ತೆ, ಹೌದಾ? ಈಗ ಫಾರ್ ಎಕ್ಸಾಂಪಲ್, ಗಗನಾಗಿ ಇನ್ಕಮ್ ಇದೆ, ಆ ಹುಡುಗಿ ಏನೇ ಕಟ್ಟೋ ಟ್ಯಾಕ್ಸ್ ಅಂತ ಸುಮ್ಮನಾಗ್ಬಿಟ್ಟಿದ್ಲು. ರುಚಿತಾ ಏನ್ ಮಾಡಿದ್ಲು? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಫೋನ್ ಮಾಡ್ಬಿಟ್ಟು, ಗಗನ ಹತ್ರ ಜಾಸ್ತಿ ಇನ್ಕಮ್ ಇದೆ ಸರ್, ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿದ್ರು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡಿದ್ರು? ಬಂದ್ಬಿಟ್ಟು, ಏನಮ್ಮ ಎಲ್ಲಿಂದ ಬಂತು ಇನ್ಕಮ್? ನಾನು ಹೇಳಲ್ಲ ಸರ್ ಅಂತ ಹೇಳಿದ್ರು. ಹೌದಾ, ಹೇಳ್ಬೇಡಮ್ಮ, ನಿನ್ಗೆ ಫೈನ್ ಆಗ್ತಾ ಇದ್ದೀನಿ, ಪೆನಾಲ್ಟಿ ಆಗ್ತಾ ಇದ್ದೀನಿ ಅಂತ ಹೇಳಿ ಫೈನು ಪೆನಾಲ್ಟಿ ಕಟ್ಟಿಸ್ಕೊತಾರೆ. ಅವಾಗ ಆ ಹುಡುಗಿ, ಅವಾಗ ಗಗನ ಏನಾಗ್ತಾಳೆ? ಅಸಸಿನೇ ಆಗ್ತಾಳೆ. ಆದ್ರೆ ಎಂತ ಅಸಸಿ ಆಗ್ತಾಳೆ ಅದನ್ನ ಆಮೇಲೆ ಹೇಳ್ತೀವಿ. See, assessee is a person who liable to pay any tax or any other sum of money. Liable to pay tax or any other sum of money to the Income Tax Act, who is called as an assessee. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ liable to pay tax or any sum or any amount of money to ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಒಂದೇ ಲೈನ್ ಆನ್ಸರ್. ಆದ್ರೆ ಇಲ್ಲಿ ಅಸೆಸಿ 2 ತರ ಇದ್ದಾರೆ. ಒಬ್ಬರನ್ನ ಅಸೆಸಿ ಇನ್ ಡಿಫಾಲ್ಟ್, ಅಸೆಸಿ ಇನ್ ಡಿಫಾಲ್ಟ್, ಡೀಮ್ಡ್ ಅಸೆಸಿ ಅಂತ ಕರೀತೀವಿ. ನೋಡಿ, ಈ 3 ಕ್ವಶನ್ ಅಲ್ಲಿ ಇವತ್ತು ಬರೆದಿಟ್ಕೊಳ್ಳಿ. ಡೇಟು 4ನೇ ತಾರೀಕು, 5ನೇ ತಾರೀಕು. ಇವತ್ತು 5ನೇ ತಾರೀಕು. ಟೈಮ್ ಎಷ್ಟು? 2 ಗಂಟೆ ಮಧ್ಯಾಹ್ನ. ಹೇಳ್ತಾ ಇದ್ದೀನಿ, ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಹೂ ಈಸ್ ಅನ್ ಅಸೆಸಿ ಅಂತ ಒಂದು ಕ್ವಶನ್ ಇರಬಹುದು, ಹೂ ಈಸ್ ಅನ್ ಅಸೆಸಿ ಇನ್ ಡಿಫಾಲ್ಟ್ ಒಂದು ಕ್ವಶನ್ ಇರಬಹುದು, ಹೂ ಈಸ್ ಎ ಡೀಮ್ಡ್ ಅಸೆಸಿ ಅನ್ನೋ ಒಂದು ಕ್ವಶನ್. ಈ 3 ಕ್ವಶನ್ ಅಲ್ಲಿ ಒಂದು ಕ್ವಶನ್ 100ಗೆ 100% ಗ್ಯಾರಂಟಿ ಇರುತ್ತೆ. ಪಕ್ಕ ಇದು ಬರ್ದಿಟ್ಕೊಂಡ್ಬಿಡಿ. ಡೇಟು, ಟೈಮು ಎಲ್ಲ ಹೇಳಿದ್ವಿ. ಕ್ವಶನ್ ಪೇಪರ್ ಕೈ ಬಂದ್ಮೇಲೆ ನೀವು ಹೇಳ್ಬೋದು. ಅದು ಯಾವುದೇ ಯೂನಿವರ್ಸಿಟಿ ಆಗಿರುತ್ತೆ, ಚಾಲೆಂಜ್. ಓಕೆನಾ? ನಾವು ಲೆಟ್ಸ್ ಸಿ ಹೂ ಈಸ್ ಅನ್ ಅಸೆಸಿ ಇನ್ ಡಿಫಾಲ್ಟ್, ಹೂ ಈಸ್ ಎ ಡೀಮ್ಡ್ ಅಸೆಸಿ. ಫಸ್ಟ್, ಡೀಮ್ಡ್ ಅಸೆಸಿ ಅಂದ್ರೆ ಯಾರು?
deemed assessee is one who pay taxes on the income of the other person. Deemed assessee is one who pay taxes on the income of the other person. ಬೇರೆಯವರ ಇನ್ಕಮ್ ಮೇಲೆ ನಾನು ಅಥವಾ ನೀವು ಟ್ಯಾಕ್ಸ್ ಕಟ್ಟಿದ್ರೆ ಅವ್ರನ್ನ ಡೀಮ್ಡ್ ಅಸೆಸಿ ಅಂತ ಹೇಳ್ತಾರೆ. ಸರ್ ಇದು ಸಾಧ್ಯನಾ? ಈಗ ನನಗೆ ಇನ್ಕಮ್ ಒಂದು 20 ಲಕ್ಷ ಇದೆ ಅಂತ ಇಟ್ಕೊಳ್ಳೋಣ. ನಾನು ಬಾನುಗೆ ಹೇಳಕ್ಕಾಗುತ್ತಾ, ನಾನು 20 ಲಕ್ಷ ಇನ್ಕಮ್ ಇದೆ, 30% ಟ್ಯಾಕ್ಸ್, 6 ಲಕ್ಷ ನೀನ್ ಕಟ್ತೀಯ ಟ್ಯಾಕ್ಸ್ ಅಂತ ಹೇಳಿದ್ರೆ ನಂಗೆ ಏನು ಹುಚ್ಚಿಡಿದ್ಯಾ ಸರ್ ಅಂತ ಹೇಳ್ತಾನೆ, ನಂಗೆ ಗ್ರಾಚಾರನ ಅಂತ ಹೇಳ್ತಾನೆ. ಹೌದಾ? ಅಂದ್ರೆ ಸಪೋಸ್ ಈಗ ಬಾನುನೇ ಇದೆ, ಬಾನು 18 ಇಯರ್ಸ್ ಬಿಲೋ ಅಂದ್ರೆ ಮೈನರ್ ಅಂತ ಅನ್ಕೋಣ. ಅವನ್ಗೆ ಇನ್ಕಮ್ ಇದೆ, ಒಂದು 20 ಲಕ್ಷ ಇನ್ಕಮ್ ಇದೆ ಅಂತ ಅನ್ಕೋಣ. ಸರ್ ಮೈನರ್ ಇನ್ಕಮ್ ಎಲ್ಲಿಂದ ಬರುತ್ತೆ ಸರ್ ಅಂದ್ರೆ ಅವ್ರ ತಾತ ಹೋಗ್ಬೇಕಾದ್ರೆ ಹೇಳಿದಾನೆ, ನೋಡಪ್ಪ ಈ ಮನೆಗಳೆಲ್ಲ ಇದೆ ಅಲ್ವಾ, ನಿನ್ನ ಹೆಸರು ಬರ್ದಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿದಾನೆ. ಹೌದಾ? ಆ ಮನೆಗಳೆಲ್ಲ ಬಾಡಿಗೆ 20 ಲಕ್ಷ ರೂಪಾಯಿ ಬರ್ತಾ ಇದೆ ವರ್ಷಕ್ಕೆ. ಅಲ್ಲಿಗೆ ಆ ಮೈನರ್ ಇನ್ಕಮ್ ಇದ್ದಂಗೆ ತಾನೆ. ಆದ್ರೆ ಬಾನು ಟ್ಯಾಕ್ಸ್ ನ ಡೈರೆಕ್ಟ್ ಆಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಟ್ಟೋಂಗಿಲ್ಲ. ಕಾರಣ ಏನು? ಅವರು ಮೈನರ್. ಹೌದಾ? ಬಾನು ಅವ್ರ ಫಾದರ್ ಏನ್ ಮಾಡಿದ್ರು ಆ ಇನ್ಕಮ್ 20 ಲಕ್ಷದ ಮೇಲೆ ಬಾನು ಅವ್ರ ತಂದೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಯಾರ ಪರವಾಗಿ? ಬಾನು ಪರವಾಗಿ ಕಟ್ತಾ ಇದ್ದಾರೆ. ನೋಡಿ ಈಗ ಇನ್ಕಮ್ ಟ್ಯಾಕ್ಸ್ ಪೇಡ್ ಆನ್ ದ ಇನ್ಕಮ್ ಆಫ್ ದ ಅದರ್ ಪರ್ಸನ್. ಹೌದಾ? an assessee deemed assessee is one who paid tax on the income of the other person. Right? ಹಾಗಾದ್ರೆ who is an assessee in default? ಡಿಫಾಲ್ಟ್ ಅಂದ್ರೆ ಏನು? ಡಿಫಾಲ್ಟರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಡಿಫಾಲ್ಟರ್ ಅಂದ್ರೆ ಏನು? ತಪ್ಪು ಮಾಡಿರೋನು ಅಂತ ಹೇಳಿ. ಅಂದ್ರೆ an assessee in default is a person who fails to complete the legal provisions of Income Tax Act. Income Tax Act ಏನ್ ಹೇಳುತ್ತೆ ಅದರ ಪ್ರಕಾರ ಮಾಡಿಲ್ಲ ಅಂತ ಹೇಳಿದ್ರೆ ಅವನ್ನ ಯು ಆರ್ ಎ ಡಿಫಾಲ್ಟರ್. ಫಾಲ್ಟ್ ಮಾಡಿದ್ಯಾ ಅಂತ ಹೇಳ್ತೀವಿ. ಆವಾಗಲೇ ಎಕ್ಸಾಂಪಲ್ ಕೊಟ್ವಲ್ವಾ, ಗಗನಾಗಿ ಇನ್ಕಮ್ ಇದೆ, ಟ್ಯಾಕ್ಸ್ ಕಟ್ಟಿಲ್ಲ. ಹೌದಾ? ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯ್ತು. ರೈಡ್ ಆದಾಗ ಕೇಳಿದ್ರು, ಏನ್ ಮಾಡಿದೆ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು, ಯಾವಾಗಿಂದ ಬಂತು, ಈ ಇನ್ಕಮ್ಗೆ ಟ್ಯಾಕ್ಸ್ ಕಟ್ಟಿದ್ಯಾ? ಗಗನ ನೋ, ಕಟ್ಟಿಲ್ಲ ಸರ್. ಹಾಗಾದ್ರೆ ಯು ಆರ್ ಎ ಡಿಫಾಲ್ಟರ್. ಹೌದಾ? ನೀನು ನಿನ್ನ ಇನ್ಕಮ್ ಮೇಲೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿತ್ತು. ಯಾವ ವರ್ಷದಿಂದ ಕಟ್ಟಿಲ್ಲ ಸರ್? ಸುಮಾರು 3 ವರ್ಷದಿಂದ ಕಟ್ಟಿಲ್ಲ. ಹಾಗಾದ್ರೆ ಹಿಂದಿನ 3 ವರ್ಷಗಳಿಗೆ ಆ ಇನ್ಕಮ್ ಮೇಲೆ ಎಷ್ಟೆಷ್ಟು ಇನ್ಕಮ್ ಟ್ಯಾಕ್ಸ್ ಬರುತ್ತೆ, ಅದು ಈ ವರ್ಷದ ಇನ್ಕಮ್ ಟ್ಯಾಕ್ಸ್ ಪ್ಲಸ್ ಆ ಅಮೌಂಟ್ ಮೇಲೆ ಪೆನಾಲ್ಟಿ, ಆ ಅಮೌಂಟ್ ಮೇಲೆ ಫೈನು ಎಲ್ಲ ಸೇರಿಸಿ ಒಂದು 18 ಲಕ್ಷ ಆಗುತ್ತೆ. ಇನ್ 2 ಲಕ್ಷ ನಿನ್ ಕೈ ಕೊಟ್ಟು ಮನೆಗೆ ಕಳಿಸ್ತಾರೆ. ಅರ್ಥ ಆಗ್ತಿದ್ಯಾ? That is called as assessee in default. An assessee in default is a person who fails to fulfill the obligations of Income Tax Act. ನೀನು ಇನ್ಕಮ್ ನ ಕರೆಕ್ಟ್ ಆಗಿ ಡಿಸ್ಕ್ಲೋಸ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಆವಾಗ ಏನಾಗ್ತೀಯ? ನೀನು ಡಿಫಾಲ್ಟರ್ ಆಗ್ತೀಯ. ಅಂತವ್ರನ್ನ ಅಸೆಸಿ ಇನ್ ಡಿಫಾಲ್ಟ್. ನೆಕ್ಸ್ಟ್ ಪಾಯಿಂಟ್, ವಾಟ್ ಈಸ್ ಅಸೆಸ್ಮೆಂಟ್ ಇಯರ್? ಅಸೆಸ್ಮೆಂಟ್ ಅಂದ್ರೆ ಏನು? ಕ್ಯಾಲ್ಕುಲೇಟಿಂಗ್. ಹೌದಾ? ಅಸೆಸ್ಮೆಂಟ್ ಅಂದ್ರೆ ಏನು? ಕ್ಯಾಲ್ಕುಲೇಟಿಂಗ್. ವಾಟ್ ಯು ಕ್ಯಾಲ್ಕುಲೇಟ್? ಯು ಕ್ಯಾಲ್ಕುಲೇಟ್ ಟ್ಯಾಕ್ಸಸ್ ಇನ್ ದಟ್ ಪರ್ಟಿಕ್ಯುಲರ್ ಇಯರ್. You calculate taxes in that particular year. ಅಂದ್ರೆ ಅಸೆಸ್ಮೆಂಟ್ ಇಯರ್ is an year in which Income Tax Department calculate the taxes. ಅರ್ಥ ಆಗ್ತಿದ್ಯಾ? On the income earned in the previous year. ನೀವು ಯಾವ ಇನ್ಕಮ್ ಅನ್ನ ಪ್ರೀವಿಯಸ್ ಇಯರ್ ಅರ್ನ್ ಮಾಡಿರ್ತೀರ ಆ ಇನ್ಕಮ್ ಮೇಲೆ ಈ ವರ್ಷ ನಾವು ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋ ವರ್ಷವನ್ನ ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತೀವಿ. ಯಾವ ಇಯರ್ ಅಲ್ಲಿ ಇನ್ಕಮ್ ಅರ್ನ್ ಮಾಡಿರ್ತೀವಿ ಆ ಇಯರ್ ಅನ್ನ ಪ್ರೀವಿಯಸ್ ಇಯರ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಈಗ 2 ಮಾರ್ಕ್ಸ್ಗೆ ನಿಮಗೆ ಆನ್ಸರ್ ಏನ್ ಬರೀಬೇಕು ಸರ್? ಕಥೆಗಳೆಲ್ಲ ಹೇಳ್ಬೇಡಿ, ಆನ್ಸರ್ ಏನ್ ಬರೀಬೇಕು? See, assessment year is a period of 12 months. Assessment year is a period of 12 months. Commences from 1st April of the last year. 1st April of current year ಅಂತ ಹೇಳಬೇಕು, ಲಾಸ್ಟ್ ಇಯರ್ ಅಲ್ಲ. ಓಕೆನಾ? 1st April of current year. ಕರೆಂಟ್ ಇಯರ್ ಅಂದ್ರೆ ನಮ್ದು 2020, 21 ಅಲ್ಲಿ ಇದೀವಿ.
ನಿಮ್ ಎಕ್ಸಾಮ್ ಎಲ್ಲ 3 ತಿಂಗಳು ಪೋಸ್ಟ್ಪೋನ್ ಆಗಿರೋದ್ರಿಂದ 21 ಬಂದ್ಬಿಟ್ವಿ. ನೀವ್ ಯಾವಾಗ್ಲೂ ಎಕ್ಸಾಮ್ ಯಾವಾಗ ಬರೀತಾ ಇದ್ರಿ? ನವೆಂಬರ್ ಡಿಸೆಂಬರ್ ಅಲ್ಲಿ ಎಕ್ಸಾಮ್ ಆಗೋದು. ಅವಾಗ ಯಾವಾಗ ಬರೋದು? 20 ಬರೋದು. ಕರೆಕ್ಟಾ? ಸೊ 1st April ಆಫ್ ಕರೆಂಟ್ ಇಯರ್ ಎಂಡ್ಸ್ ವಿತ್ 31st March ಆಫ್ ನೆಕ್ಸ್ಟ್ ಇಯರ್. ನೆಕ್ಸ್ಟ್ ಇಯರ್ ಅಂದ್ರೆ ಯಾವ್ದು? ನಮ್ಗೆ 21. ಹಾಗಾದ್ರೆ ನಮ್ಮ ಅಸೆಸ್ಮೆಂಟ್ ಇಯರ್ ಯಾವುದು? 1st April 2020 to 31st March of 2021, and it is a period of 12 months commences from this. So always in the assessment year we calculate the taxes earned in the previous year. ಬೇಕಾದ್ರೆ ಈ ಲೈನ್ ಬರೀಬಹುದು. An year in which we calculate the taxes on the income of the previous year ಅಂತ ಹೇಳಿ. Clear? What is previous year? Previous year is also a period of 12 months. Commences from 1st April of last year. 1st April of last year 2020 ಇಂದ ಯಾವುದು? 19. Ends with 31st March of current year. Current year ಅಂದ್ರೆ ನಮ್ಗೆ ಯಾವುದು? 20. ಕರೆಕ್ಟಾ? ಈ ಇಯರ್ ಅಲ್ಲಿ ಏನನ್ನ ಇನ್ಕಮ್ ನ ಅರ್ನ್ ಮಾಡ್ತೀವಿ ಆ ಇಯರ್ ನೇ ನಾವು ಪ್ರೀವಿಯಸ್ ಇಯರ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಈ 2 ಕ್ವಶನ್ ಅಲ್ಲಿ 1 ಕ್ವಶನ್ ಬರ್ತಕ್ಕಂತ ಚಾನ್ಸಸ್ ಇದೆ. ಈ 2ರಲ್ಲಿ 1, ಇದರಲ್ಲಿ ಪಕ್ಕ 1, ಈ 3ರಲ್ಲಿ ಯಾವ್ದಾದ್ರು 1 ಬರೋ ಚಾನ್ಸಸ್ ಇರಬಹುದು. ಓಕೆನಾ? ನೆಕ್ಸ್ಟ್ ಇದು ಗ್ಯಾರಂಟಿ ಕ್ವಶನ್. ಯಾವ್ದಿದು? ವಾಟ್ ಈಸ್ ಅಗ್ರಿಕಲ್ಚರ್ ಇನ್ಕಮ್? ಪಕ್ಕಾ ಕ್ವಶನ್. ಓಕೆನಾ ಸರ್? ಅಗ್ರಿಕಲ್ಚರ್ ಇನ್ಕಮ್ ಅಂದ್ರೆ ಏನು? ಇಫ್ ಯು ರಿಸೀವ್ ಎನಿ ರೆಂಟ್ ಆರ್ ರೆವೆನ್ಯೂ, ಏನದು? ಎನಿ ರೆಂಟ್ ಆರ್ ರೆವೆನ್ಯೂ ಫ್ರಮ್ an agricultural land, from the land situated in India, and such land should be used for agricultural purpose. ಇನ್ನೊಂದ್ಸರಿ ಹೇಳ, ಇನ್ನೊಂದ್ಸರಿ ಹೇಳ್ತೀನಿ. ಈ ನೋಟ್ಸ್ ಎಲ್ಲ ನಿಮ್ಗೆ ಕೊಡ್ತೀನಿ. ಡೋಂಟ್ ವರಿ. ಓಕೆನಾ? ಡೋಂಟ್ ವರಿ. ಅಗ್ರಿಕಲ್ಚರ್ ಇನ್ಕಮ್ ಈಸ್ ನಥಿಂಗ್ ಬಟ್ ಎನಿ ರೆಂಟ್ ಆರ್ ರೆವಿನ್ಯೂ derived from land situated in India, and such land should be used for agricultural purpose. ಯಾವುದೇ ಇನ್ಕಮ್ ಅನ್ನ ಅಥವಾ ಯಾವುದೇ ರೆಂಟ್ ಅನ್ನ, ಬಾಡಿಗೆಯನ್ನ ಯಾವ್ದಾದ್ರೂ ಲ್ಯಾಂಡ್ ಇಂದ ತಗೊಂಡಿದ್ದು, ಆ ಲ್ಯಾಂಡ್ ಇಂಡಿಯಾನಲ್ಲಿ ಇರಬೇಕು. ಅಂತ ಲ್ಯಾಂಡ್ ಅನ್ನ ಅಗ್ರಿಕಲ್ಚರಲ್ ಪರ್ಪಸ್ಗೆ ಅಂತ ಏನ್ ಮಾಡ್ತಾ ಇರಬೇಕು? ಉಪಯೋಗಿಸ್ತಾ ಇರಬೇಕು, ಯೂಸ್ ಮಾಡ್ತಾ ಇರಬೇಕು. ಅಂತ ಇನ್ಕಮ್ ಅನ್ನ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೀತೀವಿ. ಅರ್ಥ ಆಗ್ತಿದ್ಯಾ? ಬೇಕಾದ್ರೆ ಒಂದು ಟಿಪ್ ಕೊಟ್ಬಿಡಿ ಯಾರಿಗೆ? ವ್ಯಾಲ್ಯೂಯೇಷನ್ ಮಾಡೋರಿಗೆ. ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ ಈಸ್ ಎಕ್ಸೆಂಪ್ಟೆಡ್ ಅಂತ ಬರೀಬಹುದು. ಅರ್ಥ ಆಗ್ತಿದ್ಯಾ? ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ ಈಸ್ ಎಕ್ಸೆಂಪ್ಟೆಡ್. ನೀವು ಏನೇ ಅಗ್ರಿಕಲ್ಚರ್ ಇನ್ಕಮ್ ಬಂದ್ರೂ ಕೂಡ ನೀವು ಗವರ್ಮೆಂಟ್ಗೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟತಕ್ಕಂತ ಅವಶ್ಯಕತೆ ಬರೋಲ್ಲ. ಕ್ಲಿಯರಾ? ಅಂಡರ್ಸ್ಟುಡ್? ಪಕ್ಕ ಪಕ್ಕ. ವೆರಿ ಗುಡ್. ಹಾಗಾದ್ರೆ ಇಲ್ಲಿಗೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂತು? 6 ಮಾರ್ಕ್ಸ್ ಬಂತು. ಕರೆಕ್ಟಾ? ಬಂದಿದ್ಯಾ? ಬಂದಿದೆ. ಈಗ ನೆಕ್ಸ್ಟ್ ಏನು ಅಂತ ನೋಡೋಣ.